ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ ವಿತ್ ಅರ್ಜುನ. ಏನಪ್ಪ ವಿಷಯ ಅಂತ ಅಂದ್ರೆ, ನನ್ನ ಟ್ರಾನ್ಸ್ಫಾರ್ಮೇಶನ್ ಹೀಗಾಗಿದೆ. 89 kg 62 kg ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಆದೆ, ಯಾವ ರೀತಿ ಡಯಟ್ ಮಾಡಿದೆ, ಯಾವ ರೀತಿ ವರ್ಕೌಟ್ ಮಾಡಿದೆ. ಆ್ಯಂಡ್ ಫ್ಯಾನ್ಸಿ ಡಯಟ್ ಇಲ್ಲ, ಫ್ಯಾನ್ಸಿ ವರ್ಕೌಟ್ ಇಲ್ಲ, ಜಸ್ಟ್ ಬೇಸಿಕ್ ವರ್ಕೌಟ್, ಬೇಸಿಕ್ ಮನೇಲಿ ಏನು ಸಿಗುತ್ತೋ ಅದೇ ಫುಡ್ ತೊಗೊಂಡು ಆ ಡಯಟಲ್ಲೇ ಮಾಡಿ 6 monthsಲ್ಲಿ ನನ್ನ ಟ್ರಾನ್ಸ್ಫಾರ್ಮೇಶನ್ ಮುಗಿಸ್ದೆ. ಬಟ್ ಇವಾಗ ಒಂದೊಳ್ಳೆ ಮಸಲ್ ಗೇನ್ ಮಾಡ್ತಾ ಇದ್ದೀನಿ, ಮಸಲ್ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ, ನೋಡುವ ಅದು ಹೇಗಾಗುತ್ತೆ ಅಂತ. ಬಟ್ ಅಲ್ಲಿವರೆಗೂ ಇವಾಗ ವಿಡಿಯೋ ಏನಪ್ಪ ವಿಷಯ ಅಂತಂದರೆ ಟ್ರಾನ್ಸ್ಫಾರ್ಮೇಶನ್ ಹೇಗಾದೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ವಿಡಿಯೋ ಫಸ್ಟ್ ವಿಡಿಯೋ ಆಗಿದ್ದರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿಂದ ಒಂದು ಒಳ್ಳೆ ಕಂಟೆಂಟ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇದೇ ರೀತಿ ಮಾಡ್ತಾ ಇರ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಮುಖ್ಯ. ನಾವೇನು ಮಾಡ್ತೀವಿ ಅಂತಂದರೆ, ಮೋಟಿವೇಶನ್ ಇಟ್ಕೊಂಡು ಒಬ್ರನ್ನ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋದು, ಇಲ್ಲ ಯಾರೋ ಹೇಳಿರೋದನ್ನ, ಇಲ್ಲ ಯಾರನ್ನೋ ನೋಡಿ ನಾನು ಈ ಥರ ಆಗಬೇಕು, ನಾನು ಆ ಥರ ಆಗಬೇಕು, ನಾನು ಈ ಥರ ಸಣ್ಣ ಆಗಬೇಕು, ಈ ಥರ ದಪ್ಪ ಆಗಬೇಕು ಅಂದ್ಕೊತೀವಿ. ಬಟ್ ಆ ಮೋಟಿವೇಟ್ ಏನಿದ್ರು 1 ದಿವಸ ಚಂದ, 2 ದಿವಸ ಅಥವಾ 3 ದಿವಸ. ಆದರೆ ನಮಗೆ ಏನಿರಬೇಕು ಅಂತಂದರೆ ಡಿಸಿಪ್ಲಿನ್ ಇರಬೇಕು. ನಾನು ಮಾಡ್ತೀನಿ, ಆ ಥರ ಆಗಬೇಕು, ಆ ಥರ ಬಾಡಿ ಮಾಡಬೇಕು, ಈ ಥರ ಫಿಟ್ಟಾಗಿರಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ಇರಬೇಕು. ಆವಾಗಲೇ ನಾವು ಮಾಡೋಕ್ಕಾಗೋದು. ಅಲ್ಲಿವರೆಗೂ ನಾವೇನೋ ಮಾಡೋಕ್ಕಾಗಲ್ಲ. ಮಾಡಿದ್ರೆ 1 ತಿಂಗಳು ಮಾಡ್ತೀವಿ, ಮತ್ತೆ ಬಿಟ್ಬಿಡ್ತೀವಿ, ಆಗಲ್ಲ ಅಂತ. ಬಟ್ ಡಿಸಿಪ್ಲಿನ್ ಇದ್ದರೆ ಎಲ್ಲನೂ ಸಾಧ್ಯ, ಎಲ್ಲನೂ ಆಗೇ ಆಗುತ್ತೆ. ನೀವು ಡಿಸಿಪ್ಲಿನ್ ಆಗಿರಿ, ಎಲ್ಲನೂ ಮಾಡ್ಬೋದು. ಆ್ಯಂಡ್ ನಾನು ಫಸ್ಟ್ ಡಯಟ್ ಮಾಡಿರೋದು ಹೇಗೆ, ಸಿಂಪಲ್. ಮನೇಲಿ ಏನು ಸಿಗುತ್ತೆ, ಚಿಕನ್, ಮೊಟ್ಟೆ, ಚಪಾತಿ, ರೈಸ್, ಮುದ್ದೆ, ಕಾಳುಗಳು, ಆಮೇಲೆ ವೆಜಿಟೇಬಲ್ಸ್, ಇದನ್ನೇ ತೊಗೊತಾ ಇದ್ದೆ. ನಾರ್ಮಲಾಗಿ ಯಾವುದೇ ಪ್ರೋಟೀನ್ ತೊಗೊತಾ ಇರಲಿಲ್ಲ, ಯಾವುದೇ ಏನೂ ತೊಗೊತಾ ಇರಲಿಲ್ಲ. ಮನೇಲೇ ಸಿಗ್ತಾ ಇದೆಯಲ್ಲ, ಇನ್ನೇನಕ್ಕೆ ಪ್ರೋಟೀನ್ ಎಲ್ಲ ಅಲ್ವಾ. ಫುಡ್ಡಲ್ಲಿ ಇಂಟೇಕ್ ಮಾಡ್ತಾ ಇದ್ದೀವಿ ಅಂದರೆ ಸಾಕು ಅಷ್ಟೆ. ಅಲ್ಲಿಂದ ಆ ಫುಡ್ಡಲ್ಲಿ ಏನು ಮಾಡ್ತಾ ಇದ್ದೆ, ನನ್ನ ಕ್ಯಾಲರೀಸ್ ಎಷ್ಟು ಬೇಕು, ಹೇಗೆ ಬೇಕು, ಎಷ್ಟು ತಗೋಬೇಕು ಅಂತೆಲ್ಲ ತಿಳ್ಕೊಂಡು ನಾರ್ಮಲಾಗಿ ಫುಡ್ನ ಬ್ಯಾಲೆನ್ಸ್ ಮಾಡಿದೆ. ಒಂದು ತಟ್ಟೆಯಲ್ಲಿ 4 ಟೈಪ್ ಮಾಡಿಕೊಂಡು ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್, ಆಮೇಲೆ ಫೈಬರ್ಸ್, ಇಷ್ಟನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ತಿಂತಾ ಇದ್ದೆ. ಡೈಲಿ ಪ್ರತಿದಿನ ಅದನ್ನೇ ತಿಂತಾ ಇದ್ದೆ, ಅದೇ ಥರ ಮಾಡ್ತಾ ಇದ್ದೆ. ಅದು 1 ತಿಂಗಳಾಯಿತು, 2 ತಿಂಗಳಾಯಿತು, ರಿಸಲ್ಟ್ ಬರ್ತಾ ಇರಲಿಲ್ಲ. ನನಗೂ ಬಿಡಪ್ಪ ಸಾಕು ಅಂತಂದಿದ್ದು ನನಗೂ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಇಲ್ಲಿದ್ದೀನಿ ಅಂತಂದರೆ ಹಾಗೆ ಆಗುತ್ತೆ. ಟೈಮ್ ಹಿಡಿಯುತ್ತೆ, ಟೈಮ್ ಬೇಕು, ಪೇಷನ್ಸ್ ಮುಖ್ಯ, ತುಂಬ ಮುಖ್ಯ. ಅಂದರೆ ಪೇಷನ್ಸ್. ನಾವು ಬಾಡಿ ಮಾಡ್ತಾ ಇರೋದು ಅಥವಾ ಫಿಟ್ ಆಗ್ತಿರೋದು, ಸ್ಲಿಮ್ ಆಗ್ತಿರೋದು, ಎನಿ ಒಂದು ಆವಾಗ ತುಂಬ ಟೈಮ್ ಹಿಡಿಯುತ್ತೆ. ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಡಯಟ್ ಮಾತ್ರ ಮಾಡಲೇಬೇಕಾಗತ್ತೆ. ಆಮೇಲೆ ವರ್ಕೌಟ್ ಮುಖ್ಯ. 25 or 30% ವರ್ಕೌಟ್ ಇರಲೇಬೇಕು. ಆ್ಯಂಡ್ ನಿದ್ದೆ ಅಂತೂ ತುಂಬಾ ಮುಖ್ಯವಾಗಿರುತ್ತೆ. ನಾವೇನೇ ಮಾಡಲಿ, ಏನೇ ಆಗಲಿ, ಡಯಟ್ ವರ್ಕೌಟ್ ಮಾಡಿದ್ರು ನಿದ್ದೆನೂ ಅಷ್ಟೇ ಪ್ರಾಪರಾಗಿರಬೇಕು. ಆವಾಗಲೇ ನಮಗೆ ರಿಸಲ್ಟ್ ಅನ್ನೋದು ಕಾಣುತ್ತೆ. ಇಲ್ಲ ಅಂತಂದರೆ ರಿಸಲ್ಟು ಇರಲ್ಲ, ಏನೂ ಇರಲ್ಲ. ನೀನು ಮಾಡ್ತೀಯಾ, ಹೋಗ್ತೀಯಾ, ಬರ್ತೀಯಾ ಅಂತ ಇದು ಮಾಡ್ಕೊಂಡಾಗ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ವೀಕೆಲ್ಲ ವರ್ಕೌಟ್, ಡಯಟ್ ಆ್ಯಂಡ್ ಸ್ಲೀಪ್ ಎಲ್ಲ ಕರೆಕ್ಟಾಗಿದ್ದು ವೀಕೆಂಡ್ಸಲ್ಲಿ ಪಾರ್ಟಿಗೆ ಹೋಗೋದು ಅದೆಲ್ಲ ಮಾಡಿದ್ರೆ ಆಗೋದಿಲ್ಲ. ಇಷ್ಟು ದಿವಸ ಈ ವೀಕಲ್ಲಿ ಏನು ಮಾಡಿರ್ತೀರೋ ಆ 1 ಡೇಗೆ ಎಲ್ಲ ಇದಾಗೋಗಿರುತ್ತೆ, ನಿಮಗೆ ಮಾಡಿರೋದು ವೇಸ್ಟ್ ಆಗೋಗುತ್ತೆ. ಸೊ ಆ ವೀಕ್ ಡೇಸಲ್ಲೂ ವೀಕೆಂಡ್ಸಲ್ಲೂ, ವೀಕ್ ಡೇಸಲ್ಲಿ ಹೇಗಿರ್ತೀರೋ ವೀಕೆಂಡ್ಸಲ್ಲೂ ಹಂಗೆ ಇರಬೇಕು, ರೆಸ್ಟ್ ಮಾಡಬೇಕು, ಇಷ್ಟೇ. ವರ್ಕೌಟ್ ನಾರ್ಮಲಾಗಿ ಏನು ಅದೇ ಬೇಸಿಕ್ ವರ್ಕೌಟ್ಸ್, ಪುಷ್ ಪುಲ್ ಲೆಗ್. ಮೊದಲೆಲ್ಲ ನಾನು ನಾರ್ಮಲಾಗಿ ಡೇಗೆ 1 ವರ್ಕೌಟ್ ಮಾಡ್ತಾಯಿದ್ದೆ ಅಷ್ಟೇ. ಫಸ್ಟ್ ಮಂಡೇ ಚೆಸ್ಟ್ ಡೇ, ಬ್ಯಾಕ್ ಡೇ, ಬೈಸಿಪ್ಸ್ ಡೇ, ಆಮೇಲೆ ಶೋಲ್ಡರ್, ಲೆಗ್, ಆ ಥರನೇ ಆ್ಯಪ್ಸ್, ಆ ಥರ ಮಾಡಿಕೊಂಡು ಕಾರ್ಡಿಯೋ ಮಾಡ್ಕೊಂಡು ಮಿಕ್ಸ್ಚರ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಾವು ಅದನ್ನು ತುಂಬ ಕ್ರಿಟಿಕಲ್ಲು, ಆಗಲ್ಲ, ಮಾಡೋಕ್ಕಾಗಲ್ಲ, ಅದು ಪೇಯ್ನ್ ಆಗುತ್ತೆ, ಇದು ಪೇಯ್ನ್ ಬರುತ್ತೆ. ಫಸ್ಟು ನಮ್ಗೆ ಪೇಯ್ನ್ ಬಂದೇ ಬರುತ್ತೆ. ಲೇಸಿಯಾಗಿರ್ತೀವಿ, ಸಡನ್ನಾಗಿ ಬಾಡಿಗೆ ಏನಾದರೂ ವೇಟ್ಸ್ ಎತ್ತೋದು ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಏನಾಗುತ್ತೆ, ಅದಕ್ಕೂ ಏನಪ್ಪ ಇವನು ಇಷ್ಟು ಬೇಗ ಏನೋ ಮಾಡ್ತಾನಲ್ಲ, ಎಕ್ಸ್ಟ್ರಾ ಕೆಲಸ ಕೊಡ್ತಾನಲ್ಲ ಅಂತ ಅಂದ್ಕೊಂಡು ಪೇಯ್ನ್ ಬರುತ್ತೆ. ಅದನ್ನ ತಡ್ಕೋಬೇಕು. ತುಂಬ ದಿವಸ ಹೋಗುತ್ತೆ, ಹಂಗೆ ಹೋಗ್ತಾ ಆಗುತ್ತೆ.
ನನ್ನ ರಿಸಲ್ಟ್ ಹಂಗೆ ಆಗಿದ್ದು. 1 ಮಂತ್ ಆಗಲಿಲ್ಲ, 2 ಮಂತ್ ಆಗಲಿಲ್ಲ, 3 ಮಂತ್ಸಲ್ಲಿ ಸ್ವಲ್ಪ ಒಂದು 10% ಆ ಥರ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆಮೇಲೆ ಬರ್ತಾ 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 4th 5th 6th ಆದಮೇಲೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಯಿತು. 65 ನನ್ನ ಏಮ್ ಇತ್ತು, ಅಲ್ಲಿಗೆ ಬಂದೆ. ಇವಾಗ 62 ಆಗಿದೆ, 62.75 ಇದ್ದೀನಿ. ಅದೇ ರೀತಿ ನಾವು ಮಾಡಿದ್ರೆ ಎಲ್ಲನೂ ಆಗುತ್ತೆ. ಡಿಸಿಪ್ಲಿನ್ ಮುಖ್ಯ ಗಾಯ್ಸ್, ಅಲ್ಲಿವರೆಗೂ ನಮಗೇನೂ ಆಗಲ್ಲ. ನೋಡಿ, ಇದೇ ರೀತಿ ನೀವು ಮಾಡಬೇಕು ಅಂತಂದರೆ ಮೈಂಡಲ್ಲಿ ಇಟ್ಕೊಳ್ಳಿ, ಅವಾಗ ಹಾಗೇ ಆಗತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹೆಂಗ ಅನಿಸ್ತಿತ್ತು ಅಂತಂದರೆ ಮೊದಲೆಲ್ಲ ಆ ವೆಯ್ಟ್ಸ್ ನೋಡಿ, ಆ ಫ್ಯಾಟಿ ಬಾಯ್ನ ನೋಡಿ ಇರಿಟೇಷನ್ ಆಗೋದು. ಆಮೇಲೆ ನನಗೇನೆ ಬೇಜಾರಾಗೋದು. ನಾನು ಏನೇ ವರ್ಕ್ ಮಾಡೋಕೆ ಹೋದ್ರೂ ಅಷ್ಟು ಇದಾಗ್ತಾ ಇರಲಿಲ್ಲ. ಏನು ಹೇಳ್ತಾರೆ, ಅದು ಮೋಟಿವೇಟ್ ಆಗ್ತಿರ್ಲಿಲ್ಲ. ಆಮೇಲೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಏನೇ ಕೆಲಸ ಮಾಡೋಕೆ ಹೋದ್ರು. ಅದನ್ನು ಚೇಂಜ್ ಮಾಡ್ಕೋಬೇಕು. ಇದು ನನ್ನ 3 ಅಟೆಂಪ್ಟ್ ಮಾಡಿದ್ದೆ ಫಸ್ಟು. ಅದೇ ರೀತಿ ಸೇಮ್ ದಪ್ಪ ಆಗು, ಸಣ್ಣ ಆಗು, ದಪ್ಪ ಆಗು, ಫಿಟ್ ಆಗು, ದಪ್ಪ ಆಗು, ಫಿಟ್ ಆಗು ಅಂತ ಮಾಡಿದ್ದೆ. ಬಟ್ ಇದು 4th ಸತಿ ಮಾಡ್ತಾ ಇರೋದು. ಈ 4ನೇ ಸತಿ ಮಾಡ್ತಾ ಇರೋದ್ರಲ್ಲಿ ನಾನು ಏನೇ ಮಾಡಿದ್ರು ಪ್ರಾಪರಾಗಿ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ. ಸೊ ಏನೇ ಆಗಲಿ, ಎಂಥದೇ ಬಿಡಲಿ, ಡ್ರೀಮ್ ಫಿಸಿಕ್ನ ಅಚೀವ್ ಮಾಡಲೇಬೇಕು, ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಬಿಡಲ್ಲ, ಅದೇನೇ ಆಗಿರಲಿ. ಆಮೇಲೆ ಏನಾಯಿತು ಅಂತಂದರೆ, ಆ ಬಟ್ಟೆ ಹಾಕೊಳಕ್ಕಾಗಲ್ಲ, ಏನಿಲ್ಲ. ನನ್ನ ಬಟ್ಟೆನೇ ನನಗೆ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಅದೊಂಥರ ಇರಿಟೇಷನ್ ಆಗ್ಬಿಟ್ಟಿತ್ತು. ಸೊ ಆಮೇಲೆ ಜಿಮ್ ಸೇರಿ, ಆಮೇಲೆ ಅಲ್ಲಿ ಇರೋ ಟ್ರೈನರ್ನ ಕೇಳಿಕೊಂಡು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಆ್ಯಂಡ್ ಯಾವ ರೀತಿ ಡಯಟ್ ಮಾಡಬೇಕು ಅಂತಲೇ ಹೇಳಿದ್ರು. ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಟ್ರೈನರ್ಗಳ್ನು. ಅದಕ್ಕೇನು ಇದಿಲ್ಲ, ನೀವು ಒಂದು ಒಳ್ಳೆ ಟ್ರೈನರ್ನ ನೋಡ್ಕೊಂಡು ಮಾಡಿ, ನ್ಯಾಚುರಲಾಗೇ ಮಾಡಿ. ಸಡನ್ನಾಗಿ ಅದು ತಗೋಬೇಕು, ಅದು ಇದು ಅಂತೇನಿಲ್ಲ. ನ್ಯಾಚುರಲ್ ಅಂತಂದರೆ ಪ್ರೋಟೀನ್ ಎಲ್ಲ ನ್ಯಾಚುರಲ್ಲೇ, ಅದು ಯಾವುದೂ ಕೆಟ್ಟದಲ್ಲ. ಮೊದಲೇ ಹೇಳ್ಬಿಡ್ತೀನಿ. ಏನಿದ್ರೆ ಈ ಸ್ಟೆರಾಯ್ಡ್ಸ್ ಅದೆಲ್ಲ ಇರುತ್ತಲ್ಲ, ಅದು ಇದಾಗೋಗುತ್ತೆ. ಥಿಂಕ್ ಮಾಡಿ, ನಿಮ್ಗೂ ಆರಾಮಾಗಿ ಮಾಡ್ಬೋದು. ಯಾವುದೇ ತೊಂದರೆ ಇರಲಾರ್ದಂಗೆ ಆರಾಮಾಗಿ ನಿಧಾನ ಆದರೂ ಪರವಾಗಿಲ್ಲ, ಪ್ರೋಗ್ರೆಸ್ ಇರಲಿ. ನಿಧಾನಕ್ಕೆ ಪ್ರೋಗ್ರೆಸ್ ಹೋದ್ರೂ ಪರವಾಗಿಲ್ಲ, ಆಗತ್ತೆ. ಅಲ್ಲಿವರೆಗೂ ಆಗೋವರೆಗೂ ಕಾಯಬೇಕು ಅಷ್ಟೆ. ಬನ್ನಿ, ಮತ್ತೆ ಏನು ಹೇಳ್ತಿದ್ದೆ ನಾನು, ಬಟ್ಟೆದು. ಆಮೇಲೆ ನನ್ನ ರೂಟೀನ್ನ ಚೇಂಜ್ ಮಾಡಿಕೊಂಡೆ. ನಾನು ತುಂಬಾ ಮಾಡಿಬಿಟ್ಟಿದ್ದೀನಿ. ಪಾರ್ಟಿ ಮಾಡ್ತಾ ಇದ್ದೆ, ಡೈಲಿ ಪಾರ್ಟಿ, ಡೈಲಿ ತಿನ್ನು. ಹೆಂಗೆ ತಿಂತಾ ಇದ್ದೆ ಅಂತಂದರೆ 4-5 ತಟ್ಟೆ ಪಕ್ಕ ಫುಲ್ಲು ಅನ್ನ ಸಾಂಬಾರು, ಗೋಬಿ ಮಂಚೂರಿ, ಚಿಪ್ಸು, ಇನ್ನೂ ಏನೋ ಎಕ್ಸೆಟ್ರಾ ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ತಿಂತಾನೆ ಆಗ್ಬಿಟ್ಟಿದ್ದು. ಆಮೇಲೆ ನನ್ನ ಮೈಂಡೇ ಚೇಂಜ್ ಆಗೋಯ್ತು, ಈ ಥರ ಇದ್ರೆ ಆಗಲ್ಲ ಅಂತ. ಆಮೇಲೆ ಚೇಂಜ್ ಆಗಿ ಇಲ್ಲಿವರೆಗೂ ಬಂದು ಇವಾಗ ಒಂದೊಳ್ಳೆ ಫಿಸಿಕ್ನ ಮಾಡಿದ್ದೀನಿ. ಬಟ್ ಅಷ್ಟು ದೊಡ್ಡ ಫಿಸಿಕ್ ಏನಿಲ್ಲ. ಇವಾಗ ಸದ್ಯಕ್ಕೆ ಸಾಕು, ಎಷ್ಟಿರ್ಬೇಕು ಹಂಗಿದ್ದೀನಿ. ಬಟ್ ಮುಂದೆ ಇನ್ನೂ ಚೆನ್ನಾಗೇ ಮಾಡೋಣ, ಅದಕ್ಕೇನಿಲ್ಲ. ಟೈಮ್ ಇನ್ನೂ ಇದೆ, ತುಂಬಾ ಇದೆ. ನಮಗೇನು ಟೈಮೇನು ಕಮ್ಮಿ ಇದಾಗಿಲ್ಲ. ನೋಡಿ ಗೈಸ್, ಹೇಳಿದ್ದೀನಿ, ನನ್ನ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆನೂ ಹೇಳಿದ್ದೀನಿ. ಇಷ್ಟೇ ಸಿಂಪಲಾಗಿ ಮಾಡ್ಬೋದು, ಯಾವುದೇ ತೊಂದರೆ ಇರಲಾರ್ದೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಎಲ್ಲನೂ ಈಸಿನೂ ಇರುತ್ತೆ, ಕಷ್ಟನೂ ಇರುತ್ತೆ. ಅದನ್ನು ನಾವು ಯಾವ ರೀತಿ ತೊಗೊತೀವಿ ಅದ್ರ ಮೇಲೆ ಟೈಮ್ ಡಿಪೆಂಡ್ ಆಗುತ್ತೆ. ಟೈಮ್ ಕೊಡಿ, ಎಲ್ಲದಕ್ಕೂ ಟೈಮ್ ಮುಖ್ಯ, ಪೇಷನ್ಸ್ ಮುಖ್ಯ. ಆ್ಯಂಡ್ ವರ್ಕೌಟ್ ಬಗ್ಗೆ ಅದೆಲ್ಲ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ಮೇನ್ ಆಗಿದ್ದರೆ ವರ್ಕೌಟ್, ಡಯಟ್, ಸ್ಲೀಪ್ ಇದು ಮಾತ್ರ ಮುಖ್ಯ ಆಗಿರಬೇಕು. ಆ್ಯಂಡ್ ಡಿಸಿಪ್ಲಿನ್ ಆಗಿರಲೇಬೇಕು. ಇಲ್ಲ ಅಂತಂದರೆ ಯಾವುದೇ ಆಗಲ್ಲ. ಇಲ್ಲಿ ಎಷ್ಟೋ ಜನ 99% ಸಮಥಿಂಗ್ ಇದೆ, ಅಷ್ಟು ಜನ 3 months ಮಾಡ್ತಾರೆ, ಬಿಟ್ಬಿಡ್ತಾರೆ. ಯಾರೋ 1% ತುಂಬ ಜನ ವರ್ಕೌಟ್ ಮಾಡಿ ಒಂದೊಳ್ಳೆ ಅವರು ಡ್ರೀಮ್ ಫಿಸಿಕ್ನಾಗಲಿ, ಅವರು ಏನು ಮಾಡಬೇಕು, ಏನು ಗೋಲ್ ಇಟ್ಕೊಂಡಿರ್ತಾರೋ ಅದನ್ನ ಮಾಡ್ಕೊಂಡು ಸಕ್ಸಸ್ ಆಗ್ತಾರೆ. ನೀವು ಇಟ್ಕೊಳ್ಳಿ, 3 months ಅಂತ ಬಿಟ್ಬಿಡಿ. ಅದನ್ನೆಲ್ಲ ಬಿಟ್ಟು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತಾ ಇರಿ. ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ, ಎಲ್ಲ ಮಾಡಿ, ಹಾಗೆ ಆಗತ್ತೆ. ಆಮೇಲೆಲ್ಲ ನಿಮಗೆ ಗೊತ್ತಾಗತ್ತೆ ಗೋಲೆಲ್ಲ ಹೆಂಗೆ ಅಚೀವ್ ಆಗ್ತದೆ, ಏನೂ ಇಲ್ಲ ಅಂತ.
ಅಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ಇವಾಗ ಒಳ್ಳೆ ಕಂಟೆಂಟ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ಸಿಗುವ. ಬಾಯ್.